ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮಾರ್ನಿಂಗು ನಾನಿವತ್ತು ಬಿಸಿನೀರೊಂದಿಗೆ ಅದು ಚಿಯಾ ಸೀಡೊಂದಿಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗೆಯೇ ಟಿಫನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಟಿಫನ್ ಬಂದು ಇವತ್ತು ಕೆಚ್ಚಡಿ ಅಂತ ಹೇಳ್ಬೋದು. ನೈಟಲ್ಲಿ ಮೆಂತೆಕಾಳು ಮತ್ತು ಹೆಸರು ಬೇಳೆನ ಎರಡು ನೆನೆಸಿಟ್ಟಿದ್ದೆ. ಸೊ ಅದರದ್ದು ಇವಾಗ ಕಿಚಡಿ ಮಾಡೋಣ ಅಂದ್ಬಿಟ್ಟು, ಸೊ ತರಕಾರಿ ಏನು ಜಾಸ್ತಿ ಬೇಡ ಇದಕ್ಕೆ. ಒಂದು ಎಕ್ಸ್ಟ್ರಾ ಕ್ಯಾರೆಟ್ ಇತ್ತು, ಅದನ್ನು ಜಸ್ಟ್ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಇಷ್ಟಿದ್ರೆ ಸಾಕು. ಹಾಗೆಯೇ ಇದಕ್ಕೆ ಸ್ವಲ್ಪ ಒಂದು ಕ್ಯಾರೆಟು ಇತ್ತಲ್ಲ, ಹಾಗೆಯೇ ಆ್ಯಡ್ ಮಾಡಿದ್ದೀನಿ. ಸೊ ಕಿಚಡಿ ಮಾತ್ರ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ, ಇಮಿಡಿಯೇಟಾಗಿ ಬೇಗನೆ ಮಾಡೋ ಅಂಥದ್ದಂತ ಹೇಳ್ಬೋದು. ಸೊ ಈಗ ಎಣ್ಣೆ ಹಾಕಿಬಿಟ್ಟು ಪಾತ್ರೆಗೆ ಕಾಯಕ್ಕಿಟ್ಟಿದ್ದೀನಿ. ಸೊ ನೋಡಿ ತೋರಿಸ್ತಾ ಇದ್ದೀನಿ ಈಗ ಮೆಂತೆಕಾಳು ಎಷ್ಟು ಚೆನ್ನಾಗಿ ಬಂದಿದ್ದಾವಂತ. ಮೆಂತೆಕಾಳು ನೆಂದಿದ್ದಾವೆ, ಹಾಗೆ ಹೆಸರುಬೇಳೆ ಕೂಡ ನೆಂದಿದ್ದಾವೆ. ಬಾಯಿಗೆ ತಿನ್ನುವಾಗ ಒಂಥರ ಕಹಿ ಆಗುತ್ತಲ್ಲ, ಬರೀ ಮೆಂತೆ ಅಷ್ಟೇ ಹಾಕಿದರೆ. ಅದ್ರ ಜೊತೆಗೆ ಹೆಸರುಬೇಳೆನೂ ಹಾಕಿದರೆ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟಾಗಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಸೊ ಹಾಗೆಯೇ ನಾನು ಏನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಇವಾಗ ಆ್ಯಡ್ ಮಾಡಿದ್ದೀನಿ. ಸೊ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಒಂದು ಕಡೆಯಿಂದ ಫ್ರೈ ಆದಮೇಲೆ ಸೊ ಇದಕ್ಕೆ ಇವಾಗ ಉಪ್ಪು ಕೂಡ ಆ್ಯಡ್ ಮಾಡಿದೆ. ಹಾಗೆಯೇ ಸ್ವಲ್ಪ ಖಾರ ಪುಡಿ ಕೂಡ ಆ್ಯಡ್ ಮಾಡಿದೆ. ಖಾರ ಪುಡಿ ಅಂದರೆ ಮೆಣಸಿನ್ಕಾಯಿ ಇರಲಿಲ್ಲ ನನ್ನ ಹತ್ರ, ಚಿಕ್ಕ ಮೆಣಸಿನ್ಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಅದನ್ನೇ ಹಾಕ್ತಾ ಇರ್ತೀನಿ. ಹಾಗೆಯೇ ಸ್ವಲ್ಪ ಅರಿಶಿಣ ಪುಡಿ ಕೂಡ ಹಾಕಿಬಿಟ್ಟು ಸೊ ಈಗೆಲ್ಲ ಒಂದು ಕಡೆಯಿಂದ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಸೊ ಈ ಥರ ಮಿಕ್ಸ್ ಕೊಟ್ಟರೆ ಟೇಸ್ಟು ಸೂಪರಾಗಿರುತ್ತೆ. ಮಾಮೂಲಿ ಎಲ್ಲರೂ ಮಾಡೋ ಥರನೇ ನಾನು ಕೂಡ ಮಾಡೋದು, ಬಟ್ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ರೈಸು ಕೂಡ ಆ್ಯಡ್ ಮಾಡಿದೆ ಇವಾಗ. ಸೊ ಈ ಥರ ಆ್ಯಡ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಇತ್ತೀಚೆಗೆ ನನ್ನ ಬ್ಲಾಗ್ಗಳು ಲೇಟಾಗಿ ಬರ್ತಾಯಿದೆ, ಅಂದರೆ ಇತ್ತೀಚೆಗೆ ಅದೇನು ನನಗೆ ಬ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ. ನನಗೆ ಅನ್ನಿಸ್ತಾ ಇದೆ, ಏನಪ್ಪ ಬರೀ ಇದನ್ನೇ ತೋರಿಸ್ಬೇಕಲ್ಲ ಅವ್ರಿಗೆ, ಅಡುಗೆ ಮಾಡೋದು, ತೊಳೆಯೋದು, ಬಳಿಯೋದು, ಮನೆ ಒರೆಸೋದು ಅಂತ. ಸೊ ಏನಾದರೂ ಟಿಪ್ಸ್ ಕೊಡೋಣ ಇದರಲ್ಲಿ, ಈ ಬ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನೋಡ್ತಾ ಇರಿ ಎಂಡವ್ರಿಗೂ ಏನಾದರೂ ಡಿಫ್ರೆಂಟ್ ಒಂದು ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಅಂದರೆ ನಾನು ಇತ್ತೀಚೆಗೆ ಅಂದರೆ ಮೊದಲಿಂದನೂ ಅಷ್ಟೇ, ಇತ್ತೀಚೆಗೆ ಅಂತ ಅಲ್ಲ, ನಾನು ಬಂದು ಹಾಲು ಕಾಸ್ತೀನಲ್ಲ, ಸೊ ಹಾಲು ಮೇಲ್ಗಡೆ ಬರೋವಂಥ ಕೆನೆನೇ ಎತ್ತಿಡ್ತಾ ಇರ್ತೀನಿ. ಅದನ್ನು ಹೆಪ್ ಮಾಡಿಕೊಂಡು ಕೆನೆ ಮಾಡಿಕೊಂಡು ಆ ಕೆನೆನ ಎತ್ತಿಡ್ತಾ ಇದ್ದೀನಿ. ಸೊ ಆ ಕೆನೆಯಿಂದ ಬಂದಂಥದ್ದು ಈಗ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಸೊ ಇದು ಹೊರಗಡೆ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಹುಳಿ ಆಗಿಬಿಡುತ್ತೆ ಬೇಗನೆ. ನೋಡಿ ಇಷ್ಟಾಗಿದೆ ಬೆಣ್ಣೆ ಈಗ. ಸೊ ಇದು ನನ್ನ ಮಗಳು ಇದ್ದಾಳಲ್ಲ, ಅವಳಿಗೆ ಅಂತಲೇ ನಾನು ಮಾಡ್ತಾಯಿರೋದು. ಹಾಗೆಯೇ ಒಬ್ಬರು ಹೆಲ್ತಿ 550 ಅಂದ್ಬಿಟ್ಟು, ಅವ್ರ ಹೆಸರು ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಅವ್ರು ನನಗೆ ಕಮೆಂಟ್ ಮಾಡಿದರು, ದಯವಿಟ್ಟು ನಾನು ಒಂದು ಬ್ಲಾಗಲ್ಲಿ ತೋರಿಸಿದ್ದೆ, ಅದನ್ನು ಒಂದು ರೆಸಿಪಿ ಹೇಳಿ ಅಂತ. ಸೊ ಅದು ರೆಸಿಪಿಗೂ ಆಗುತ್ತೆ, ಹಾಗೆಯೇ ತುಪ್ಪ ಮಾಡಿದರೂ ಆಯಿತು ಅಂದ್ಬಿಟ್ಟು. ಸೊ ಈಗ ಮಜ್ಜಿಗೆ ಮಾಡಿ ಬಟರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಮ್ಮ ಮನೇಲಿ ಇವಾಗ ಈ ಟೈಮಲ್ಲಿ ಈ ಒಂದು ಕರ್ಬೂಜ ಹಣ್ಣು ತೊಗೊಬಂದಿದ್ದಾರೆ. ಸೊ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಕರ್ಬೂಜನ ಮಾಡ್ತಾಯಿದ್ದೀನಿ ಈಗ. ಡೈಲಿ ಒಂದೊಂದು ಥರ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ನಾನು ಆವಾಗವಾಗ ಮಾಡ್ತಾನೆ ಇರ್ತೀನಿ ಈ ಜ್ಯೂಸ್ ಎಲ್ಲ. ಸೊ ಅಷ್ಟೇ ಬ್ಲಾಗಲ್ಲಿ ಮಾಡಲಿಲ್ಲ. ಪಪ್ಪಾಯ ತೊಗೊಬಂದಿದ್ರು, ಅದು ಮಾಡ್ಕೊಂಡಿದ್ವಿ. ಆಮೇಲೆ ಕ್ಯಾರೆಟ್ ತೊಗೊಬಂದಿದ್ರು, ಕ್ಯಾರೆಟ್ ಜ್ಯೂಸು, ಕ್ಯಾರೆಟ್ ಹಲ್ವ ಎಲ್ಲ ಮಾಡಿದ್ದೀನಿ. ಸೊ ಇತ್ತೀಚೆಗೆ ಮಿನಿ ಬ್ಲಾಗ್ ಕೂಡ ಮಾಡಿದ್ದೀನಿ, ನಾನು ಮಿನಿ ಬ್ಲಾಗಲ್ಲಿ ಹಾಕ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರು ನೋಡಿಲ್ಲ, ದಯವಿಟ್ಟು ಮಿನಿ ಬ್ಲಾಗಲ್ಲಿ ಚೆಕ್ ಮಾಡಿ. ಎಣ್ಣೆ ಬದನೆಕಾಯಿ ಮಾಡೋದು, ಹಾಗೆಯೇ ಕ್ಯಾರೆಟ್ ಹಲ್ವ ಮಾಡಿದ್ದು, ಮತ್ತು ಇಮ್ಮಿಡಿಯೇಟಾಗಿ ದಿಢೀರ್ ಪಿಕಲ್ ಮಾಡೋದು, ಇವೆಲ್ಲ ಹಾಕಿದ್ದೀನಿ ಮಿನಿ ಬ್ಲಾಗಲ್ಲಿ. ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು, ಟೈಮ್ ಇದ್ದರೆ ಸರಿ ಹೋಗ್ಬಿಟ್ಟು ಚೆಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಈಗ ಜ್ಯೂಸ್ಗೆ ಒಂದು ಕಡೆಯಿಂದ ಎಲ್ಲ ಚೆನ್ನಾಗಿ ತೆಗೆದಾಯಿತು ನೋಡಿ. ಹಾಗೆಯೇ ನಾನು ಏನು ಬೀಜ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ನಲ್ಲ, ಅದ್ರಲ್ಲಿ ಬರೋಂಥ ಜ್ಯೂಸು ಕೂಡ ಈಗ ಸೋಸ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಜ್ಯೂಸ್ ಮಾತ್ರ ಸೂಪರ್ ಟೇಸ್ಟಿ ಫ್ಯಾಂಟಾಸ್ಟಿಕ್ ಆಗಿತ್ತು ಅಂತ ಹೇಳ್ಬೋದು. ನಾನು ಏಲಕ್ಕಿ ಪುಡಿ, ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡಿಬಿಟ್ಟು ಈಗ ಮಿಕ್ಸಿ ಮಾಡ್ಕೊಂಬರ್ತೀನಿ. ಮಿಕ್ಸಿ ಮಾಡಿ ಬಂದ ತಕ್ಷಣ ನಿಮಗೆ ತೋರಿಸ್ತೇನೆ ಅಂತ ಎಷ್ಟು ಟೇಸ್ಟಾಗಿ ಬಂದಿತ್ತು ಅಂತ. ಸೊ ಮಿಕ್ಸಿನ ಚೆನ್ನಾಗಿ ಬಿಟ್ಟು ನಾವು ರುಬ್ಕೊಂಡ್ರೆ, ಅಂದರೆ ಇವಾಗ ರುಬ್ಬೋದ ಮೇಲೆ ಒಂದ್ಸರಿ ಇದರಲ್ಲಿ ಆ್ಯಕ್ಚುಲಿ ಏನಪ್ಪ ಅಂದರೆ ಕೆಳಗಡೆ ಗಟ್ಟಿ ಹಾಗೆ ಉಳಿದ್ಬಿಡುತ್ತೆ. ಸೊ ನೋಡಿ ನನಗೆ ತೋರಿಸ್ತಾನೆ, ತಳದಿಂದನೇ ತೋರಿಸ್ತಾನೆ ಎಷ್ಟೆಲ್ಲ ನೀರಾಗಿ ಬಂದಿದೆ. ನಾವು ಮಿಕ್ಸಿ ಮಾಡುವಾಗ ಚೆನ್ನಾಗಿ ಮಿಕ್ಸಿ ಮಾಡಬೇಕು ಜಾಸ್ತಿ ಹೊತ್ತು, ಆವಾಗ ಅದು ಗಂಟು ಇರೋದು, ದಪ್ಪಗಿರೋದು, ಅದು ಬಾಯಿ ಸಿಗುತ್ತಲ್ಲ, ಅದೇನು ಸಿಗೋದಿಲ್ಲ, ಚೆನ್ನಾಗಿ ಮಿಕ್ಸಿ ಆಗುತ್ತೆ. ಸೊ ಮಾರ್ನಿಂಗ್ ಟಿಫನ್ ಬಂದು ನೋಡಿ ಕಿಚಡಿ, ಹಾಗೆಯೇ ಅದಕ್ಕೆ ಕಾಂಬಿನೇಷನ್ ಮೊಸರು ಮತ್ತು ಜ್ಯೂಸ್ ರೆಡಿ ಆಯಿತು. ಹಾಗೆಯೇ ಸೈಡ್ಗೆ ಸೌತೆಕಾಯಿ ಒಂದೆರಡು ಇದ್ದು, ಸೊ ಅದು ಕೂಡ ಕೊಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಟಿಫನ್ ಆದಮೇಲೆ ನಾವು ಕೂಡ ಜ್ಯೂಸ್ ಕುಡಿತಾ ಇದ್ದೀವಿ. ಈಗ ನನ್ನ ಮಗಳು ನಾನು ಕುಡಿತಿದ್ದಾರೆ. ಹೇಗಿದೆ ಜ್ಯೂಸು? ಸೂಪರಾಗಿದೆಯಾ? ಅಷ್ಟೊಂದು ಒಂದಕ್ಕೆಲ್ಲ ಕ್ರೆಡಿಟ್ ಕೊಟ್ಬಿಟ್ಲು ನನ್ನ ಮಗಳ ಹತ್ರ. ಚೆನ್ನಾಗಿದೆ. ಆ್ಯಕ್ಚುಲಿ ಹಾಲನ್ನು ಹಾಕಲಿಲ್ಲ, ಬೇಕಂದರೆ ಹಾಕ್ಕೊಬೋದು, ಹಾಗೆ ಮಾಡ್ತಿದ್ದೀನಿ. ಚೆನ್ನಾಗಿದೆ.
ತುಂಬ ಇಷ್ಟ. ಓಕೆ, ಇದು ಬೆಸ್ಟ್ ಪ್ಲೇಸ್ ನನಗೆ. ಬೆಳಗ್ಗಿಂದ ಏನೇನಾಯಿತು ಅಂತ ಎಲ್ಲ ಬ್ಲಾಗ್ ನೋಡ್ಕೋದ್ರಲ್ವ. ಸೊ ಈಗ ಆಯಿಲ್ ಹಚ್ಕೊಳ್ಳೋಣ ಅಂದ್ಬಿಟ್ಟು ಏನಿದು ಆಯಿಲ್ ಈ ಥರ ಇದೆ ಅಂದ್ಕೊಂಡೆ. ತಲೆ ಸ್ನಾನ ಮಾಡಿದ್ದೆ, ತಲೆಗೆ ಆಯಿಲ್ ಹಚ್ಕೋಬೇಕು. ಸೊ ಹಾಗಾಗಿ ಹೆಡ್ ಮಸಾಜ್ ಮಾಡೋಣ ಅಂತ ನಿನ್ನೆ ತಲೆ ಸ್ನಾನ ಮಾಡಿದ್ನಲ್ಲ, ಇವಾಗ ತಲೆಗೆ ಎಣ್ಣೆ ಹಚ್ಚೋಣ ಅಂತ. ನಾನು ಯೂಸ್ ಮಾಡೋ ಆಯಿಲ್ ಇದೇನು ಈ ಕಲರ್ ಇದೆ ಅಂತ ಅನ್ಕೋತೀರಾ. ನಾನು ಆಲ್ರೆಡಿ ಒಂದು ಹೋಮ್ ಮೇಡ್ ಆಯಿಲ್ ಪ್ಯಾಕ್ ಅಂತ ಅಂದ್ಬಿಟ್ಟು ಒಂದು ಬ್ಲಾಗ್ ಮಾಡಿದ್ದೀನಿ. ಸೊ ಅದೇ ಆಯಿಲ್ ಇದು. ಏನೇ ಎಷ್ಟೊಂದಿದೆ, ಆಲ್ರೆಡಿ ಒಂದು ಅರ್ಧದಷ್ಟು ಖಾಲಿಯಾಗಿದೆ. ಸೊ ಈಗ ಇದನ್ನ ಒಂದು ಬೌಲಿಗೆ ಹಾಕೊಂಡ್ಬಿಟ್ಟು ಬಿಸಿ ಮಾಡಿಕೊಂಡು ತಲೆಗೆ ಹಚ್ಕೊತೀನಿ. ಸೊ ಇದರಿಂದ ನನ್ನ ಕೂದಲು ತುಂಬಾ ಶಾರ್ಟ್ ಇತ್ತು, ನಾನು ಕಟ್ ಮಾಡಿಬಿಟ್ಟಿದ್ದೆ ರೀಸೆಂಟಾಗಿ. ಈಗ ಸ್ವಲ್ಪ ಲೆಂತಿಯಾಗಿ ಬೆಳೆದಿದೆ, ಅಷ್ಟು ಲೆಂತಿ ಇಲ್ಲ, ಬಟ್ ನಾನು ಅವಾಗೂ ಕಟ್ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಸ್ವಲ್ಪ ಬೆಳೆದಿದೆ. ಈ ಒಂದು ಹೇರ್ ಆಯಿಲ್ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಇದಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಕರಿಬೇವು ಸೊಪ್ಪು, ದಾಸವಾಳ ಸೊಪ್ಪು, ಆಮೇಲೆ ಮೆಂತ್ಯ, ಈರುಳ್ಳಿ, ಈ ಥರ ತುಂಬಾ ಹಾಕಿದ್ದೀನಿ. ಸೊ ನನ್ನ ಒಂದು ಬ್ಲಾಗಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿದರೆ ಇದು ಹೇರ್ ಆಯಿಲ್ ಅಂದ್ಬಿಟ್ಟು ಸಿಗುತ್ತೆ, ಏನೇನು ಹಾಕಿದ್ದೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ, ಸ್ಮೆಲ್ಲು ಕೂಡ ಅಷ್ಟೇ ಘಮ ಸೂಪರಾಗಿದೆ. ನೋಡ್ಬೋದು ಎಷ್ಟಿದೆ. ಈಗ ನಾನು ಇದನ್ನೀಗ ಒಂದು ಬೌಲಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ತಲೆಗೆ ಹೇರ್ ಮಸಾಜ್ ಮಾಡ್ಕೊತೀನಿ. ಬನ್ನಿ ಹೇಗೆ ಮಾಡ್ತೀನಿ ತೋರಿಸ್ತೀನಿ ಅಂತೆ. ನೋಡ್ಬೋದು, ಇಷ್ಟು ಆಯಿಲ್ ತೊಗೊಂಡಿದ್ದೀನಿ ನಾನು. ನನಗೆ ಹೇರಿಗೆ ಇಷ್ಟು ಇನ್ನೊಂದು ಜಾಸ್ತಿ ಆಯ್ತಿದ್ದು. ಓಕೆ, ನನ್ನ ಮಗಳು ಇದ್ದಾಳಲ್ಲ, ಅವಳಿಗೂ ಹಚ್ತೀನಿ ಅಂತಾಗಿ. ಬನ್ನಿ ಬಿಸಿ ಮಾಡ್ಕೊಂಬರೋಣ. ಸಾಕು, ಬಿಸಿ ಆಯ್ತಿದ್ದು. ಸ್ವಲ್ಪ ಕೂಲಾಗಲಿ ಆಮೇಲೆ ತಗೋತೀನಿ ಇದನ್ನು. ಆಮೇಲೆ ತಲೆಗೆ ಹಚ್ಕೊಂಡು ಸ್ವಲ್ಪ ಬಿಸಿ ಇದ್ದಾಗ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಒಂದು ವಿವರ್ ಕೇಳಿದ್ರು, ಇವತ್ತು ನಾನು ಹೇರ್ ಆಯಿಲ್ ಜೊತೆಗೆ ಇನ್ನೊಂದು ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಈಗ ಬೆಳಗ್ಗೆ ನಾನು ಬೆಣ್ಣೆ ಮಾಡಿದೆ, ನೀವು ನೋಡ್ಬೋದು. ಬೆಳಗ್ಗೆ ಬೆಣ್ಣೆ ತೆಗಿತಾ ಇದ್ದೆ. ಅದು ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ, ಚಿಂಟು ಟಿ ವಿ, ಅದರದ್ದು. ಸೊ ಬೆಣ್ಣೆ ಮಾಡಿದೆ. ಸೊ ನನ್ನ ಒಬ್ಬ ವಿವರ್ ಕೇಳಿದರು ಹೆಲ್ತ್ 550 ಅಂತ. ಅವ್ರ ನೇಮ್ ಮೆನ್ಷನ್, ನನಗೆ ಅದ್ರ ಮೆನ್ಷನ್ ಮಾಡಿಲ್ಲ ಅವರು. ಅವ್ರು ಮಾಡಿರೋದಷ್ಟೇ ಹೆಲ್ತ್ 550 ಅಂತ. ಸೊ ಹಾಗಾಗಿ ಅವ್ರು ಕೇಳಿದರು ನನಗೆ ಪ್ರೆಗ್ನೆನ್ಸಿ ಟೈಮ್ ಥರ ಇರುತ್ತೆ, ಅಂದರೆ ನಾನು ಹೊಟ್ಟೆಯಲ್ಲಿ ಮಗು ಇದ್ದಾಗ ಅದು ಹೆಣ್ಣು ಗಂಡು ಅನ್ನೋದೊಂದು ಬ್ಲಾಗ್ ಮಾಡಿದ್ದೆ. ಸೊ ಅದರಲ್ಲಿ ನಾನು ಡೆಲಿವರಿ ಟೈಮಲ್ಲಿ ಅದು ಬೆಟರ್ ಮತ್ತು ಜೀರಿಗೆ ನೀರು ಕುಡಿದೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದೆ ನಾನು. ಸೊ ಅವರು ಕೂಡ ಕ್ಯಾರಿ ಅಂತೆ. ಸೊ ಹಾಗಾಗಿ ಯಾವತ್ತಿಂದ ಸ್ಟಾರ್ಟ್ ಮಾಡಬೇಕು ಏನು ಅಂತ ಕೇಳಿದರು. ಸೊ ಇದೇ ಥರ ಬೇರೆಯವರು ಕೂಡ ಪ್ರೆಗ್ನೆನ್ಸಿ ಇರ್ತೀರಾ, ಸೊ ನಿಮಗೂ ಕೂಡ ನೋಡೋರಿಗೆ ಹೆಲ್ಪ್ ಆಗ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಎಷ್ಟು ಈಸಿ ಮೆಥಡಲ್ಲಿ ನಾವು ನಾರ್ಮಲ್ ಡೆಲಿವರಿ ಮಾಡ್ಕೋಬೋದು ಅಂತ ಸೊ ನಾನು ಹೇಳ್ಕೊಟ್ಟಿದ್ದೀನಿ ಆ ಒಂದು ಬ್ಲಾಗಲ್ಲಿ. ಸೊ ಅದೇ ಥರನೇ ನಾನು ಯಾವ್ದಾರ ಏನು ಫಾಲೋ ಮಾಡಿದೆ, ನಾನು ಕರೋನಾ ಟೈಮಲ್ಲಿ ಆ್ಯಕ್ಚುಲಿ ನಂದು ಡೆಲಿವರಿ ಆಗಿದ್ದು. ಆ ಟೈಮಲ್ಲಿ ನಾನು ಎಷ್ಟು ಕೇರ್ ತೊಗೊಂಡೆ, ಹೀಗೆಲ್ಲ ಆಯಿತು. ಆ ಕರೋನಾ ಟೈಮಲ್ಲಿ ಅಷ್ಟು ಕೇರ್ ತೊಗೊಂಡಿದ್ದಕ್ಕೆ ನಾನು ನಾರ್ಮಲ್ ಡೆಲಿವರಿ ಆಯಿತು ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಈ ಒಂದು ಬ್ಲಾಗಲ್ಲಿ. ಸೊ ಎಂಡ್ವರೆಗೂ ನೋಡ್ತಾ ಇರೋ, ಇನ್ನು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಈಗ ಎಣ್ಣೆ ಬಿಸಿಗಿಟ್ಟಿದ್ದನ್ನು ಕೊಬ್ಬರಿ ಎಣ್ಣೆ ಆಯಿಲು ಈಗ ಸ್ವಲ್ಪ ಕೂಲಾಗಿದೆ, ತಲೆಗೆ ಹಚ್ಕೊಳ್ಳೋಣ ಅಂತ. ಬನ್ನಿ ಅಲ್ಲಿ ಹೋಗೋಣ. ಫ್ರೆಂಡ್ಸ್, ನನ್ನ ಹೇರ್ ಇರೋದು ಇಷ್ಟೇ. ಸೊ ನೋಡ್ಬೋದು ನೀವು, ಇಷ್ಟಿದೆ. ಅಂದರೆ ಈಗ ಬೆಳೆದಿದೆ ಅಂತ ಹೇಳ್ಬೋದು. ಮೊದಲು ನಂದು ಕರೆಕ್ಟಾಗಿ ನಾನು ಶೋಲ್ಡ್ರಿಗೆ ಬರೋ ಥರ ಕಟ್ ಮಾಡ್ಕೊಂಡಿದ್ದೆ. ಇಷ್ಟಿತ್ತು ಅಂತ ಹೇಳ್ಬೋದು. ಇಷ್ಟೇ ಇದ್ದಿದ್ದು, ಒಂದು ಕ್ಲಿಪ್ ಹಾಕೊಂಡು ಬಿಟ್ಕೊಂಡ್ಬಿಡ್ತಾ ಇದ್ದೆ, ಇಷ್ಟೇ ಇದ್ದಿದ್ದು. ಸೊ ಈಗ ಇಷ್ಟುದ್ದ ಬೆಳೆದಿದೆ ನೋಡ್ಬೋದು. ಬಟ್ ಹಾಗೇನೆ ನನ್ನ ಹೇರು ಸ್ವಲ್ಪ ಕರ್ಲಿ ಹೇರ್ ಇರೋದ್ರಿಂದ ಸ್ವಲ್ಪ ಮೇಂಟೈನ್ ಮಾಡ್ತಾ ಇರ್ತೀನಿ. ನಾನು ಸ್ವಲ್ಪ ಕಡಿಮೆನೇ ಮೇಂಟೈನ್ ಮಾಡೋದು ಅಂತ ಹೇಳ್ಬೋದು. ಅಷ್ಟೊಂದೆಲ್ಲ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಬೆಟರ್ ನನಗೆ ಜಾಸ್ತಿ ಅದ್ರ ಬಗ್ಗೆ ಕೇರ್ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಈ ಒಂದು ಆಯಿಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಆಯಿಲ್ನ ಅಪ್ಲೈ ಮಾಡೋಣ ಬನ್ನಿ. ಫಸ್ಟು ನಾನು ನೆತ್ತಿಗೆ ಹಾಕ್ಕೊಂಡ್ಬಿಡ್ತೀನಿ. ನೆತ್ತಿಗೆ ಆಮೇಲೆ ಸೈಡ್ ಮಾಡಿಕೊಂಡು ಈ ಥರ ಹಚ್ಕೋತೀನಿ. ನನಗೆ ಇಲ್ಲಿ ಮೇಲ್ಗಡೆ ಮಿರರ್ ಇದೆ, ಸೊ ನನಗೆ ಈ ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣಿಸಲ್ಲ, ಹಾಗಾಗಿ ಮಿರರ್ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಈಗ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಹಚ್ಕೋತೀನಿ ಅಂತೀಗ. ಆಮೇಲೆ ಒಬ್ಬರು ಹೇಳಿದರು ಶುಂಠಿ ಹಾಕಿಬಿಟ್ಟು ಬಿಸಿ ಮಾಡಿಕೊಂಡ್ರೆ ಸಾಕು, ಹಾಗೆ ಹಚ್ಕೊಂಡ್ರೆ ಹೇರು ಚೆನ್ನಾಗಿ ಬರುತ್ತೆ ಅಂತ. ನಾನು ಅದನ್ನು ಟ್ರೈ ಮಾಡಿಲ್ಲ, ನೋಡೋಣ. ಯಾವಾಗಾದರೂ ಟ್ರೈ ಮಾಡಿದರೆ ನಿಮಗೂ ಹೇಳ್ತೀನಿ ಅಂತೆ. ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ, ನೋಡೋಣ.
ನನಗೆ ಸ್ವಲ್ಪ ಈಗ ಗ್ರೋತ್ ಆಗಿದೆ, ಬಟ್ ನನಗೆ ಅಷ್ಟು ಇಷ್ಟ ಇಲ್ಲ ಲಾಂಗಾಗಿ ಬೆಳೆಸೋದಿಲ್ಲ. ಮೊದಲು ತುಂಬ ಇಷ್ಟ ಆಗ್ತಿತ್ತು ಲಾಂಗ್ ಬೆಳೆಸಬೇಕು, ನಾನು ಹೇರ್ನ ತುಂಬ ಉದ್ದ ಬಿಡಬೇಕು ಅಂತ. ಬಟ್ ಏನಪ್ಪ ಅಂದರೆ ಅದಕ್ಕೆ ಸ್ವಲ್ಪ ಕರ್ಲಿ ಹೇರ್ ಅಲ್ವಾ, ಲಾಂಗ್ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನನಗೆ. ಸೊ ಹಾಗಾಗಿ ನಾನು ಶಾರ್ಟ್ ಇಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹೇರು ಕೂಡ ಅಷ್ಟು ನನ್ನ ಮೊದಲೇ ತುಂಬ ಉದುರ್ತಾ ಇತ್ತು, ಈಗ ಸ್ವಲ್ಪ ಉದುರೋದು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಚೆನ್ನಾಗಿ ಒಂದು ಕಡೆಯಿಂದ ಮಸಾಜ್ ಕೊಟ್ಕೊಬಂದರೆ ಹೇರ್ ಬುರುಡೆಗೆ ನಾವು ಆ್ಯಕ್ಚುಲಿ ಮಸಾಜ್ ಕೊಡಬೇಕು. ಫಸ್ಟು ಬುರುಡೆಗೆ ಚೆನ್ನಾಗಿ ಮಸಾಜ್ ಕೊಟ್ಟರೆ ಅದು ಎಲ್ಲ ಕಡೆ ಅಬ್ಸರ್ವ್ ಆಗುತ್ತಲ್ಲ, ಆಮೇಲೆ ನಾವು ಹೇರು ಕೂಡ ಕೊಟ್ಕೋಬೋದು. ಬೆಳಗ್ಗೆಲ್ಲ ಟಿಫನ್ ಆಯಿತು, ಹಾಗೆ ತಿಂಡಿ ಗಿಂಡಿ ಎಲ್ಲ ಆಯಿತು. ನೀವೇ ನೋಡಿದಾಗೆ ಇವತ್ತು ಮೆಂತ್ಯ ಕಿಚಡಿ ಮಾಡಿದ್ದೆ ನಾನು. ಮೆಂತ್ಯ ಕಿಚಡಿ ತುಂಬ ಚೆನ್ನಾಗಿ ಬಂದಿತ್ತು. ಡೋರ್ ಕ್ಲೋಸ್ ಮಾಡ್ಕೊಂಡು. ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ. ನಾನು ಇಲ್ಲಿ ಒಳಗಡೆ ಬಂದಲ್ಲ, ಏನು ಮಾಡ್ತಿದ್ದಾರಮ್ಮ ಅಂತ ಬಂದು ನೋಡೋಕ್ಕೆ. ಆ್ಯಕ್ಚುಲಿ ಹೇರ್ ಸ್ಟ್ರೈಟ್ರು ಒನ್ ಟೈಮ್ ಮಾಡಿಸಿದ್ದೆ ನಾನು. ನನ್ನ ಹತ್ರನೇ ಇದೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇರ್ತೀನಿ. ತುಂಬ ರೇರ್ ಇತ್ತೀಚೆಗೆ ಮಾಡ್ತಾ ಇರೋದು. ಮೊದಲು ಡ್ಯೂಟಿಗೆ ಹೋಗುವಾಗ ರೆಗ್ಯುಲರಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಅವಾಗೆಲ್ಲ. ಈಗ ಮನೇಲೇ ಇರ್ತೀವಲ್ಲ, ಸೊ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ. ಸೊ ಯಾವಾಗಾದರೂ ಎಲ್ಲಾದರೂ ಫಂಕ್ಷನ್ಗೆ ಹೊರಟ್ರೆ ಅಥವಾ ನನಗೇನಾದ್ರು ಮಾಡ್ಕೋಬೇಕಂತ ಇಂಟ್ರೆಸ್ಟ್ ಆದರೂ ಮಾಡ್ಕೋತೀನಿ. ನನ್ನ ಹತ್ರ ಫಿಲಿಪ್ಸ್ ಅವ್ರದ್ದು ಹೇರ್ ಸ್ಟ್ರೈಟ್ನರ್ ಇದೆ, ಓನ್ಲಿ ಸ್ಟ್ರೈಟ್ ಮಾತ್ರ ಅದು. ಸೊ ಅದನ್ನ ಯೂಸ್ ಮಾಡ್ತಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ಮತ್ತು ಎಕ್ಸ್ಟ್ರಾ ಏನು ತೊಗೊಳ್ಳಲ್ಲ. ಬಟ್ ನನ್ನ ಹೇರು ಸ್ವಲ್ಪ ದಪ್ಪ ಅಂತ ಹೇಳ್ತಾರೆ. ಹೌದು, ದಪ್ಪನೇ. ಅದು ಇವಾಗಿಂದ ಅಲ್ಲೂ ಬೈ ಬಾರ್ನಿಂದನೇ ಆ ಥರ ಅಂತ ಹೇಳ್ಬೋದು. ನನ್ನ ಹೇರು ನಂದಂತಲ್ಲ, ನಮ್ಮ ಫ್ಯಾಮ್ಲೀಲಿ ನಮ್ಮ ಅಕ್ಕಂದ್ರದ್ದು, ನಮ್ಮ ಅಮ್ಮಂದು, ಆ್ಯಕ್ಚುಲಿ ಎಲ್ಲರದ್ದು ಹಾಗೆಯೇ ಸ್ವಲ್ಪ ತಿಕ್ಕಾಗಿದೆ ನಮ್ಮದು ಹೇರೆಲ್ಲ. ಅದು ಏನು ಹೇಳ್ತಾರೆ, ಜನ್ರೇಷನ್ ಹೆರಿಡಿಟಿ ಅಂತ ಹೇಳ್ತಾರಲ್ಲ, ಹೆರಿಡಿಟಿ ಥರ. ಸೊ ನೋಡಿ, ಈ ಥರ ಚೆನ್ನಾಗಿ ನಾನು ಹೇರಿಗೆಲ್ಲ ನೆತ್ತಿಗೆ ಮೇನಾಗಿ ನಾವು ಚೆನ್ನಾಗಿ ಎಣ್ಣೆ ಕೊಟ್ಟರೆ ಅದು ಬುರುಡೆಗೆ ನೆತ್ತಿಗೆ ಒಂದು ಕಡೆಯಿಂದ ಚೆನ್ನಾಗಿ ಮಸಾಜ್ ಈ ಥರ ಮಾಡಿದರೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತಲ್ಲ, ಅದು ನಮಗೂ ರಿಲೀಫ್ ಅನಿಸುತ್ತೆ. ಬಟ್ ನನ್ನ ಹೇರಿಗೆ ಏನಪ್ಪ, ನನಗೊಂದು ಅಡ್ವಾಂಟೇಜು ಅಂದರೆ, ಈ ನನ್ನ ಹೇರಿಗೆ ನಾನು ಎಷ್ಟು ಆಯಿಲ್ ಹಾಕಿದ್ರೂ ಆಯಿಲ್ ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ಅಂದರೆ ಅಷ್ಟು ಕಾಣಿಸಲ್ಲ. ನಾನು ಎಷ್ಟು ಹೇರ್ ಆಯಿಲ್ ಹಾಕಿದ್ರೂ ಆಯಿಲ್ ಹಾಕಿದ್ದೀವಿ ಅಂತ ಅಷ್ಟು ಅನಿಸೋದೇ ಇಲ್ಲ. ಇನ್ನೂ ಬೇಕು ಅನ್ನೋ ಥರ. ಮತ್ತು ಇತ್ತೀಚೆಗೆ ನಾನು ಇನ್ನೂ ಒಂದು ಹೇರ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ಅದರಿಂದ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ ನನಗೆ. ಹೇರೆಲ್ಲ ಸ್ವಲ್ಪ ಸ್ಮೂತ್ ಆಗ್ತಾಯಿದೆ. ಅದೇನು ಅಂದ್ಬಿಟ್ಟು ನೆಕ್ಸ್ಟ್ ಮತ್ತೆ ಮುಂದಿನ ದಿನಗಳಲ್ಲಿ ಹೇಳ್ತೀನಂತೆ. ಫಸ್ಟ್ ನಾನು ರಿಸಲ್ಟ್ ಚೆನ್ನಾಗಿ ತೊಗೋಬೇಕಲ್ವಾ. ಸುಮ್ಮನೆ ನಿಮಗೂ ಹೇಳೋದ್ರಿಂದ ನೀವು ಏನೋ ಮಾಡ್ತೀರಾ, ಆಮೇಲೆ ರಿಸಲ್ಟು ಏನು ಅಂತ ಸಕ್ಸಸ್ ಆದರೆ ಮಾತ್ರ ಹೇಳೋಕ್ಕೆ ಚೆನ್ನಾಗಿರುತ್ತೆ. ರಿಸಲ್ಟ್ ಚೆನ್ನಾಗಿಲ್ಲ ಅಂದರೆ ನಿಮಗೂ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ನೋಡೋದಕ್ಕೆ. ಸೊ ಬೆಟರ್ ಫಸ್ಟ್ ನಾನು ಟ್ರೈ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ 1-2-3 ಟೈಮ್ ಯೂಸ್ ಮಾಡಿದ್ದೀನಿ ಅದನ್ನು. ಸ್ವಲ್ಪ ಓಕೆ ಅನ್ನಿಸ್ತಾ ಇದೆ ನನಗೆ. ನೋಡೋಣ, ನೆಕ್ಸ್ಟು ನನಗೆ ಕಂಫರ್ಟಾಗಿ ಓಕೆ ಅನಿಸಿದರೆ ನಿಮಗೆ ಹೇಳ್ತೀನಂತೆ ಅಲ್ವಾ. ನೀವು ನೋಡ್ಬೋದು, ನನ್ನ ಹೇರು ಸ್ಟಾರ್ಟಿಂಗ್ ನಾನು ಕರೆಕ್ಟಾಗಿ ಇಷ್ಟಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇನ್ನೊಂದು ಚೂರು ಆಗಿದ್ರೆ ಬಾಬ್ ಕಟ್ ಆಗ್ಬಿಡೋದು. ಇಷ್ಟಕ್ಕೆ ಮಾಡ್ಕೊಂಡಿದ್ದೆ. ಆಮೇಲೆ ಇಷ್ಟು ಬಂದಿದೆ ಈಗ, ಇಷ್ಟುದ್ದ. ಬಟ್ ನನ್ನ ಹೇರ್ ಆ್ಯಕ್ಚುಲಿ ಬೇಗ ಬೆಳೆಯಲ್ಲ, ಸ್ವಲ್ಪ ಲೇಟಾಗಿ ಬೆಳೆಯೋದು. ಹಾಗಾಗಿ ನಾನೇ ಆ್ಯಕ್ಚುಲಿ ಕಟ್ ಮಾಡ್ತಾನೆ ಇರ್ತೀನಲ್ಲ, ಸ್ಟ್ರೈಟ್ ಅಂತೆ, ಸ್ವಲ್ಪ ಲೆವೆಲ್ ಅಂತೆ, ಆವಾಗ ಕಟ್ ಮಾಡಿಸ್ಕೊತಾನೆ ಇರ್ತೀನಿ ನಾನು. ಹಾಗಾಗಿ ಅದು ನಿಮಗೆ ಇನ್ನೂ ಬೆಳೆದಿದ್ರೆ ಇನ್ನೂ ಜಾಸ್ತಿ ಬೆಳೆದಿರೋದು. ನಾನು ಕಟ್ ಮಾಡಿಸ್ತಾನೆ ಇರ್ತೀನಿ. ಆವಾಗ ಇಲ್ಲ ನಾನೇ ಮಾಡ್ಕೊತಾ ಇರ್ತೀನಿ ಸಮ್ಟೈಮ್. ಸೊ ಹಾಗಾಗಿ ಅದು ಲೆಂತ್ ಅಷ್ಟು ಬಂದಿಲ್ಲ. ಬಟ್ ನನಗೆ ಇಷ್ಟು ಹೇರ್ ಸಾಕು ಅನಿಸುತ್ತೆ ಇವಾಗ ಸದ್ಯಕ್ಕೆ. ಇನ್ನೊಂದು ಚೂರು ಬೆಳೆದ ಮೇಲೆ ಮತ್ತೆ ಒಂದು ಲೆವೆಲ್ಲಿಗೆ ಕಟ್ ಮಾಡಿಸ್ತೇನೆ ಅಂತೆ. ಈ ಥರ ನೆತ್ತಿಗೆ ಚೆನ್ನಾಗಿ ಆಯಿಲ್ ಹಾಕಬೇಕು ಅಂತ ಹೇಳ್ತಾರೆ. ಇದರಿಂದ ನೆತ್ತಿ ಕೂಲ್ ಆಗುತ್ತೆ, ಥರ ಮಾಯ್ಶ್ಚರೈಸ್ ಆಗುತ್ತೆ ಬುರುಡೆಗೆ ಅಂತ ಹೇಳ್ತಾರೆ. ಹೌದು, ಅದು ಒಳ್ಳೆಯದೇನಲ್ವಾ. ಈಗ ನನ್ನ ಮಗಳಿಗೂ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾನು ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಆ್ಯಕ್ಚುಲಿ ಸ್ವಲ್ಪ ದಿನ ಆಯಿತು ಬ್ಲಾಗ್ನ ನೀಟಾಗಿ ಮಾಡೋಕ್ಕಾಗ್ತಿಲ್ಲ ನನಗೆ, ಫುಲ್ ಡೇ ಬ್ಲಾಗೆಲ್ಲ. ಸೊ ಇವತ್ತು ಏನಾರ ಆಗಲಿ ಮಾಡಲೇಬೇಕು ಅಂತ ನಾನೇ ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ.
ಸುಮ್ಮನೆ ಬಿಟ್ಟರೆ ನಾವೇ ಸೋಂಬೇರಿಗಳಾಗ್ಬಿಡ್ತೀವಿ ಅಲ್ವಾ. ಸೊ ಈಗ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಸೊ ತುಂಬ ಜನ ನೋಡ್ತಾ ಇದ್ದೀರಾ, ನಿಮ್ಮ ಸಪೋರ್ಟ್ ಇದೆ. ನಿಮಗೂ ಕೂಡ ಏನಪ್ಪ ಇವರು ಆಗ್ತಾಯಿಲ್ಲ, ಏನಾಯಿತು ಅಂತ, ಯಾಕೆ ಆಗ್ತಿಲ್ಲ ಅಂತ ಕೆಲವೊಬ್ಬರು ನನ್ನ ವ್ಯೂವರ್ಸು ಕೂಡ ಕೇಳ್ತಾ ಇರ್ತಾರೆ. ಡೈಲಿ ಬ್ಲಾಗ್ ಹಾಕಿ ಅಕ್ಕ ಹಾಕಿ ಅಂದ್ಬಿಟ್ಟು. ಸೊ ಹಾಗಾಗಿ ಈಗ ನೆಕ್ಸ್ಟು ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇಷ್ಟಾಯಿತು, ಹೇರ್ ಎಲ್ಲ ಕಡೆ ಅಪ್ಲೈ ಆಯಿತು ಆಯಿಲು. ಸೊ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ, ಮುಗೀತು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಚೆನ್ನಾಗಿ ಕೋಮ್ ಮಾಡಿಕೊಂಡು ಮತ್ತು ನಾಳೆ ಇಲ್ಲ ನಾಡಿದ್ದು ಒಂದು 2 ಡೇಸ್ ಬಿಟ್ಬಿಟ್ಟು ನಾನು ಸ್ನಾನ ಮಾಡ್ಕೋತೀನಿ, ತಲೆ ಸ್ನಾನ. ಇಲ್ಲ ಆದರೆ ನಾಳೆ ಮಾಡ್ಕೋತೀನಿ, ಇಲ್ಲ ಅಂದರೆ ನಾಡಿದ್ದು. ಆಮೇಲೆ ನನಗೆ ಬೆಣ್ಣೆದೊಂದು ಹೇಳಿದ್ನಲ್ಲ, ಸೊ ಅದನ್ನ ತೋರಿಸ್ತೇನೆ ಅಂತ ಬನ್ನಿ ಫ್ರೆಂಡ್ಸ್. ಈ ಬೆಣ್ಣೆ ಒಂದು ರೆಸಿಪಿ ಹೇಳಿದ್ನಲ್ಲ, ಅದನ್ನ ಇನ್ನೊಂದು ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಯಾಕಪ್ಪ ಅಂದರೆ ಈ ಬ್ಲಾಗ್ ತುಂಬ ಲೆಂತಿ ಆಗೋಯಿತು, ನಿಮಗೂ ನೋಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ನಾನೀಗ ಎಣ್ಣೆ ಹಚ್ಕೊಂಡಾದ್ಮೇಲೆ ಹೇರೆಲ್ಲ ಕೋಮ್ ಮಾಡಿಕೊಂಡೆ. ಸೊ ಈ ಥರ ಜುಟ್ಟಾಯಿತು ನಂದು. ಸೊ ಈಗ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗಿ ಬರುತ್ತೆ. ಮಿಸ್ ಮಾಡಿದೆ ನೋಡಿ, ನಿಮಗೋಸ್ಕರ ಅಂತಲೇ ನಾನು ರೆಡಿ ಮಾಡ್ತಾಯಿದ್ದೀನಿ ಆ ಬ್ಲಾಗ್ನ. ಖಂಡಿತವಾಗ್ಲು ಮಿಸ್ ಮಾಡಿದೆ ನೋಡಿ. ಪ್ರೆಗ್ನೆನ್ಸಿ ಇದ್ದವ್ರಿಗೆ, ಕ್ಯಾರಿ ಆಗೋರಿಗೆ ಖಂಡಿತ ಹೆಲ್ತಿ ಬೆನಿಫಿಟ್ಟು ಡೆಲಿವರಿಗೆ ಅಂತ ಹೇಳ್ತೀನಿ. ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್.